ಹಾಯ್ ಫ್ರೆಂಡ್ಸ್, 34 ಅಳತೆಯ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಹೊಸ್ದಾಗಿ ಕಲಿಯೋರಿಗೆ ತುಂಬಾ ಉಪಯೋಗ ಇದೆ. ನೋಡಿ, ನೀವು ಒಂದೇ ವಿಡಿಯೋನಲ್ಲಿ ಆರಾಮ್ಸೆ ಕಟಿಂಗ್ ಕಲಿಬೋದು. ಅಷ್ಟು ಈಸಿ ಮೆಥಡಲ್ಲಿ ಹೇಳಿದ್ದೀನಿ. ನೋಡಿ, ಬಟ್ಟೆ ಈ ಥರ 4 ಫೋಲ್ಡ್ ಹಾಕ್ಕೊಂಡು ಕೊನೆ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಸ್ಟ್ರೈಟಾಗಿರಬೇಕು. ನಾನು ಇಲ್ಲಿ ಮೊದಲು ಸ್ಲೀವ್ಸ್ ಕಟ್ ಮಾಡ್ತಾಯಿದ್ದೀನಿ. ಇದು 34 ಅಳತೆ ಬ್ಲೌಸು. ನೋಡಿ, ಕ್ರಾಸ್ ಆಗಿರೋದನ್ನ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಬಟ್ಟೆನ ಈ ಥರ 4 ಲೇಯರ್ ಹಾಕಿ ಮಡಚಿ ಇಟ್ಕೊಳ್ಬೇಕು. ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು. ನೀವು ಇದೇ ಅಳತೆನ ಫಾಲೋ ಮಾಡಿದ್ರೆ. ನೋಡಿ, ಅರ್ಧ ಇಂಚು ಮಾರ್ಜಿನ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ, ತೋಳಿನ ಉದ್ದ ರೆಡಿ ನನಗೆ ಇಲ್ಲಿ 9 ಮುಕ್ಕಾಲು ಬೇಕು. 1 ಇಂಚು ಎಕ್ಸ್ಟ್ರಾ 10 ಮುಕ್ಕಾಲ್ಗೆ ಮಾರ್ಕ್ ಮಾಡಿದ್ದೀನಿ ನಾನು. ನೋಡಿ, ಕೆಳಗಡೆನೂ ಅಷ್ಟೇ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ, ಡೌನು 3ವರೆಗೆ ಡೌನ್ ಕೊಡ್ತಾಯಿದ್ದೀನಿ. ಈ ಥರ 9 ಮೇಲೆ ಎಲ್ಲ ಇರೋದಕ್ಕೆಲ್ಲ 3ವರೆ ಇರಬೇಕು. ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ನಿಮಗೇನು ತೋಳಲ್ಲೇ ರಿಂಕಲ್ಸ್ ಏನು ಬರಲ್ಲ. ನೋಡಿ, ಈ ಥರ ಒಂದು ಗೆರೆ ಹಾಕ್ಕೊಂಡು ನೋಡಿ ಇಲ್ಲಿ 1ವರೆಗೆ ಒಂದು ಮಾರ್ಕ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಆರ್ಮೋಲು 8 ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ತೋಳಿನ ಲೂಸ್ ಬಂದು 5 ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಮಾರ್ಜಿನ್ಗೆ 2 ಇಂಚು ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು. ಇದು ಬಟ್ಟೆ ಶಾರ್ಟೇಜ್ ಇದೆ. ಸ್ಟಿಚ್ ಮಾಡಬೇಕಾದ್ರೆ ಪೀಸ್ ಹಾಕ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ತೀನಿ ನಾನು. ನೋಡಿ, ಈ ಥರ ಒಂದು ಶೇಪ್ ತಗೊಳ್ಬೇಕು ಸ್ಲೀವ್ಸ್ಗೆ. ನೋಡಿ, ಈ ಥರ ತಗೊಂಡ್ರೆ ನೀವು ಒಂಚೂರು ರಿಂಕಲ್ಸ್ ಬರಲ್ಲ, ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ನೋಡಿ, ಫ್ರಂಟಿಗೆ ಅದೊಂದು ಶೇಪ್ ತೆಗೆದಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಮೆಥಡಲ್ಲಿ ಕಟ್ಟಿಂಗ್ ಮಾಡಿ ನೋಡಿ. ಅದು ಬಟ್ಟೆ ಎಕ್ಸ್ಟ್ರಾ ಪೀಸ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡಬೇಕಾದ್ರೆ, ಬಟ್ಟೆ ಸಾಲಲ್ಲ. ನೋಡಿ, ಇದೇ ಶೇಪು ಇದೇ ಥರನೇ ಬರಬೇಕು. ನೋಡಿ, ಮೇಲೆ ಒಂದು ನಾಚ್ ಹಾಕ್ಕೊಳ್ಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ ಅಲ್ಲೇ ಬರಬೇಕು. ನೋಡಿ, ಇಲ್ಲಿ ನಮಗೆ ಫಿಟ್ಟಿಂಗ್ ಏನಿದೆ ಅಲ್ಲಿಗೊಂದು ನಾಚ್ ಹಾಕ್ಕೊಳ್ಬೇಕು. 2 ಲೇಯರ್ ತಗೊಂಡು ನೋಡಿ ಈ ಥರ ಒಂದು ಅರ್ಧ ಇಂಚಷ್ಟು ಈ ಥರ ಲೈಟಾಗಿ ಈ ಥರ ಒಂದು ಶೇಪ್ ತಗೊಳ್ಬೇಕು. ಅದು ಫ್ರಂಟಿಗೆ ಬರಬೇಕು. ಅದು ಆ ಥರ ನಾವು ಸ್ಟಿಚ್ ಮಾಡಿದಾಗ ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ನಾವು ಸ್ಟಿಚ್ ಮಾಡಿದಾಗ ಗೊತ್ತಾಗುತ್ತೆ. ನೋಡಿ, ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಇವಾಗ ನೋಡಿ, ನಾನು ಫ್ರಂಟು ಬ್ಯಾಕ್ ಎರಡೂ ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ಕಲಿಯೋರಿಗೆ ಈಸಿ ಆಗುತ್ತೆ ಒಟ್ಟಿಗೆ ಕಟ್ ಮಾಡೋದ್ರಿಂದ. ನೋಡಿ, ಬಟ್ಟೆ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೋಡಿ ಈ ಥರ ಬಟ್ಟೆ ಸರ್ ಮಾಡ್ಕೊಳ್ಳಿ ನೀಟಾಗಿ. ಕೊನೆಯಲ್ಲಿ ಸ್ವಲ್ಪ ಎಡ್ಜಸ್ಸು ಕ್ರಾಸ್ ಆಗಿದ್ದರೆ ಅದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೋಡಿ, ಉದ್ದ 13 ಕಾಲು ಪ್ಲಸ್ 1 ಇಂಚು ಸೇರಿಸಿ 14 ಕಾಲ್ಗೆ ನಾನೊಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಜಿನ್ಗೆ 1 ಇಂಚ್ ಎಕ್ಸ್ಟ್ರಾ. ನೋಡಿ, ಇಲ್ಲಿ ಸೆಂಟ್ರಲ್ ಅಷ್ಟೇ ಈ ಥರ ಒಂದು ಮಾರ್ಕ್ ಮಾಡಿದ್ರೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ಸರೋಗುತ್ತೆ. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ನಾವೇನು ಅಳತೆ ತೊಗೊಂಡಿದ್ದೀವಿ ಅದು ಬ್ಯಾಕ್ ಸೈಡಿಗೆ ಹೋಗಬೇಕು. ಇದು ಮೇಲೆ ಫ್ರಂಟಿಗೆ ಈ ಥರ ಇಟ್ಕೊಂಡು ಈ ಥರ ಇವಾಗ ಮಾರ್ಕ್ ಮಾಡ್ಕೊಳ್ಬೇಕು. ನೀಟಾಗಿ ಮಡ್ಚ್ಕೊಳ್ಳಿ, ಫೋಲ್ಡ್ ಮಾಡಿ. ಬಟ್ಟೆ ಹೆಚ್ಚು ಕಮ್ಮಿ ಇರಬಾರ್ದು, ಒಂದೇ ಸಮ ಇದ್ದರೆ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ.
ಉದ್ದ ಎಷ್ಟಿದೆಯೋ ಇನ್ನೊಂದು ಸರಿ ನೋಡಿ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಶೋಲ್ಡರು 5ಕ್ಕೆ ಇಡ್ತಾಯಿದ್ದೀನಿ. ನೆಕ್ಕು 2 ಕಾಲಿಗೆ ಸಾಕಾಗುತ್ತೆ, ಶೋಲ್ಡರ್ ಡ್ರಾಪ್ ಏನೂ ಆಗೋಲ್ಲ ನೋಡಿ. 2 ಕಾಲಿಗೆ ನೆಕ್ ಇಡ್ತಾಯಿದ್ದೀನಿ. ನಾವು ಮೇಲೆ ಏನು 5 ತಗೊಂಡಿದ್ದೀವಿ ನೋಡಿ, ಕೆಳಗಡೆನೂ ಅಷ್ಟೇ ಇಲ್ಲ 5ಕ್ಕೆ ತಗೊಂಡು ಆರ್ಮೋಲ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಇಲ್ಲಿ ನಾನು 5 ಮುಕ್ಕಾಲು ತಗೊಳ್ತಾ ಇದ್ದೀನಿ. ಬ್ಲೌಸಲ್ಲಿ ಎಷ್ಟಿದೆಯೋ ನೋಡಿ ಅಷ್ಟು ನೀವು ತಗೊಳ್ಬೋದು ನೋಡಿ. ಒಂದು ಗೆರೆ ಹಾಕ್ಕೊಂಡು ಈ ಥರ ಬಾಕ್ಸ್ ಥರ ಹಾಕ್ಕೊಳ್ಬೇಕು ನೋಡಿ. ಸೆಂಟ್ರಿಗೆ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು ನೋಡಿ. ಏನು 5 ಮುಕ್ಕಾಲು ತೊಗೊಂಡಿದ್ದೀವಿ ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾವೇನು ಶೇಪ್ ಕೊಡ್ತೀವಿ ಅಲ್ಲಿ ಕರೆಕ್ಟಾಗಿ ಟಚ್ ಆಗಬೇಕು. 5 ಮುಕ್ಕಾಲಲ್ಲಿ ಅರ್ಧ ಏನು ಬರುತ್ತೆ ಅಷ್ಟು ನೋಡಿ. ಚೆಸ್ಟ್ ಲೂಸು ನಾನಿಲ್ಲಿ 8 ಮುಕ್ಕಾಲ್ಗೆ ಇಡ್ತಾಯಿದ್ದೀನಿ. 8.25 ಇದೆ, ಒಂದು 1/4 ಇಂಚು ಎಕ್ಸ್ಟ್ರಾ ಅಲ್ಲಿ ಹೊಟ್ಟಿಗೆ ಹೋಗುತ್ತಲ್ಲ ಅದರಿಂದ ಮಾರ್ಜಿನ್ಗೆ 2 ಇಂಚು. ನಿಮ್ಗೇನಾದರೂ ಇನ್ನೂ ಲೂಸ್ ಏನಾದರೂ ಬೇಕು ಅಂದರೆ ಇನ್ನೊಂದು 1/4 ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ರೆ ಸರೋಗುತ್ತೆ ನೋಡಿ. ಇಲ್ಲಿಂದ 1 ಕಾಲಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಪ್ರಿಂಟಿಗೆ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿದ್ದೀನಿ. ಸ್ವಲ್ಪ ದಪ್ಪ ಇರೋರಿಗೆ, ಚೆಸ್ಟು ಸ್ವಲ್ಪ ಜಾಸ್ತಿ ಇರೋರಿಗೆ ನೀವು 1.5 ಆ ಥರ ಇಟ್ಕೊಂಡ್ರೆ ಸರೋಗುತ್ತೆ. ಇಲ್ಲಾಂದರೆ ನೋಡಿ ಈ ಸೈಜ್ಗೆಲ್ಲ 1 ಕಾಲು ಸರೋಗುತ್ತೆ. ಹಿಂದೆ ಎಲ್ಲ ಸುಕ್ಕಲು ಥರ ಬರಲ್ಲ ಇಷ್ಟು ಇಟ್ಕೊಂಡ್ರೆ ನೋಡಿ. ಈ ಥರ ಮಾರ್ಕ್ ಮಾಡಿದ ನಂತರ ಅಳೆದು ನೋಡಬೇಕು ಎಷ್ಟಿದೆ ಅಂತ ನೋಡಿ. ನಾನು ಕರೆಕ್ಟಾಗಿದೆ, 8 ಕಾಲು ಬೇಕು, ಕರೆಕ್ಟಾಗಿ ಬಂದಿದೆ ನೋಡಿ. ಫ್ರಂಟಲ್ಲೂ ಅಷ್ಟೇ ನೆಕ್ಕು ನಾನು 6.5ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಮುಂದೆಗಡೆ ಬ್ರಾಡ್ ಬೇಕು ಅಂದರೆ ಸ್ವಲ್ಪ 2.5 2 ಮುಕ್ಕಾಲಿಗೆ ಮಾಡ್ಕೊಳ್ಬೋದು. ಬ್ಲೌಸಲ್ಲಿ ಹೇಗಿರುತ್ತೋ ಕಸ್ಟಮರ್ ಯಾವ ಥರ ಹೇಳ್ತಾರೋ ಆ ಥರ. ಕೆಲವರು ಪ್ರಿಂಟಲ್ಲೆಲ್ಲ ಸ್ವಲ್ಪ ಬ್ರಾಡ್ ಕೇಳ್ತಾರೆ, ಅಂಥವ್ರಿಗೆ ಸ್ವಲ್ಪ 2.5 2 ಮುಕ್ಕಾಲು ಆ ಥರ ಇಟ್ಕೊಂಡ್ರೆ ನೋಡಿ. ಈ ಥರ ಒಂದು ಶೇಪ್ ತೊಗೊಂಡ್ರೆ ನೀಟಾಗಿ ಬರುತ್ತೆ. ನಿಮ್ಗೇನಾದರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ಸ್ವಲ್ಪ ಶೇಪ್ ಕಡಿಮೆ ಮಾಡ್ಕೊಳ್ಳಿ. ನಾನು ಇದು ಇಷ್ಟು ಇಡ್ತಾ ಇದ್ದೀನಿ, ಅದು ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ನೋಡಿ. ಇಲ್ಲಿಂದ 3ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನಾನು. ಒಟ್ಟಿಗೆ ಮೇಲಿಂದ ನೋಡಿ 10.25ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಡಾಟ್ ಪಾಯಿಂಟ್ಗೆ. 10.25 ಆದಮೇಲೆ ನೋಡಿ ಇಲ್ಲಿ 2.25 ನಿಮ್ಗೆ ಉದ್ದ ಬೇಕು ಅಂದರೆ 2 ಮುಕ್ಕಾಲು ಇಟ್ಕೊಳ್ಬೋದು. ಪ್ರಿಂಟಲ್ಲಿ ಸ್ವಲ್ಪ ಉದ್ದ ಬೇಕು ಅಂತಾರೆ ಕೆಲವರು, ಅಂಥವ್ರಿಗೆ 2 ಮುಕ್ಕಾಲು ಅಕಸ್ಮಾತ್ 3 ಇಡ್ಬೋದು. ನಾನಿಲ್ಲಿ 2.25 ಇಟ್ಟಿದ್ದೀನಿ ನೋಡಿ. ಈ ಥರ ಮೇಲೆಯಿಂದ 2.25 ಉದ್ದ, ಅಗಲನೂ ಇಲ್ಲಿ ಡಾಟ್ ಪಾಯಿಂಟಿಗೆ 2.25ನೇ ಇಟ್ಟಿದ್ದೀನಿ ನೋಡಿ. ಇಲ್ಲೂ ಅಷ್ಟೇ ಸೆಂಟ್ರಲ್ಲಿ 2.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ. ಇಲ್ಲೂ ಅಷ್ಟೇ 2 ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗು. ಈ ಮೆಥಡಲ್ಲಿ ನೀವು ಕಟ್ಟಿಂಗ್ ಮಾಡಿ ನೋಡಿ. ನೋಡಿ ಉಕ್ಸ್ಪಟ್ಟಿಯಿಂದ ನಾನಿಲ್ಲಿ 5 ಕಾಲಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೀವು ಬ್ಲೌಸಲ್ಲಿ ಎಷ್ಟಿದೆಯೋ ನೋಡಿಕೊಂಡು ಅದಕ್ಕೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು, ಅರ್ಧ ಇಂಚು ಮುಕ್ಕಾಲು ಇಂಚು ಸೇರಿಸ್ಕೊಳ್ಬೇಕು ನೋಡಿ. ಫ್ರಂಟಲ್ಲಿ ಚೆಸ್ಟ್ ಲೂಸು 7ಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ನಾವು ಡಾಟ್ ಪಾಯಿಂಟ್ ಹಿಡಿದಾಗ 2.25 ಹೋಗುತ್ತೆ, ಆ 2.25ಗೆ ಒಂದು ಮಾರ್ಕು ಮತ್ತು ಮಾರ್ಜಿನ್ಗೆ 2 ಇಂಚು ನೋಡಿ. ಕರೆಕ್ಟಾಗಿ ಬಂತು. ಈಗ ಒಂದು ಗೆರೆ ಹಾಕ್ಕೊಳ್ಬೇಕು ನೋಡಿ. ಈ ಥರ ಒಂದು ಗೆರೆ ಹಾಕ್ಕೊಂಡು ನಿಮ್ಗೇನಾದರೂ ಫ್ರಂಟಲ್ಲಿ ಉದ್ದ ಬೇಕು ಅಂದರೆ ಒಂದು ಸ್ವಲ್ಪ ಏನು ಡಾಟ್ ಪಾಯಿಂಟ್ ಹಾಕಿರ್ತೀವಿ ಅಲ್ಲಿ ಅರ್ಧ ಇಂಚು ಅಥವಾ 1/4 ಇಂಚಷ್ಟು ಉದ್ದ ಮಾಡ್ಕೊಳ್ಳಿ ನೋಡಿ. ಈ ಥರ ಒಂದು ಶೇಪ್ ತಗೊಂಡ್ರೆ
ಫ್ರಂಟ್ ಪಾರ್ಟು ರೆಡಿ ಆಗುತ್ತೆ. ನೋಡಿ, ಇದು ಫ್ರಂಟ್ದು ಒಂದು ಶೇಪ್ ತೆಗೆಯೋದು. ಅರ್ಧ ಇಂಚಷ್ಟು ಬಿಟ್ಟು ಈ ಥರ ಫ್ರಂಟ್ ಶೇಪ್ ತೆಗೆದಿದ್ದೀನಿ. ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡಿ ತೆಗಿತಾ ಇದ್ದೀನಿ. ಹೊಸ್ದಾಗಿ ಕಲಿಯೋರಿದ್ದರೆ ಈ ವಿಡಿಯೋನ ತಪ್ಪದೆ ನೋಡಿ, ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಆರಾಮ್ಸೆ ನೀವು ಒಂದೇ ವಿಡಿಯೋದಲ್ಲಿ ನಿಮ್ಮ ಕಟ್ಟಿಂಗ್ ಗೊತ್ತಾಗುತ್ತೆ. ನೋಡಿ, ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಬ್ಯಾಕಲ್ಲಿ ಬೇಡ, ಫ್ರಂಟಲ್ಲಿ ಮಾತ್ರ. ನೋಡಿ, 2 ಲೇಯರ್ ಮಾತ್ರ ತಗೊಂಡು ಫ್ರಂಟದು ಈ ಥರ ಕಟ್ಟಿಂಗ್ ಮಾಡಬೇಕು. ನೆಕ್ಕು ನೋಡಿ, ಫ್ರಂಟಲ್ಲಿ ಮೇಲೆ ಲೇಯರ್ ಮಾತ್ರ ತಗೊಳ್ಬೇಕು, ಎಲ್ಲ ಸೇರಿಸಿ ಕಟ್ ಮಾಡಬಾರ್ದು. ನೋಡಿ, ಫ್ರಂಟ್ ಪಾರ್ಟ್ ಆಯ್ತು. ಈಗ ನೋಡಿ, ಈಗ ಬ್ಯಾಕಲ್ಲಿ ನೋಡಿ, ಸೊಂಟದ ಲೂಸ್ ಎಷ್ಟಿದೆಯೋ ನೋಡಿಕೊಂಡು 8 ಇದೆ. ನಾನು 8ಕ್ಕೆ ಇಲ್ಲೊಂದು ಮಾರ್ಕ್ ಮಾಡ್ತಾಯಿದ್ದೀನಿ. 1 ಇಂಚು ಡಾಟ್ ಪಾಯಿಂಟ್ಸ್ಗೆ ಬ್ಯಾಕಲ್ಲಿ, ಮತ್ತು 2 ಇಂಚಷ್ಟು ಮಾರ್ಜಿನ್ಗೆ. ನೋಡಿ, ಕರೆಕ್ಟಾಗಿದೆ ಬಟ್ಟೆ. ನೋಡಿ, ಚೆಸ್ಟು ಫ್ರಂಟಲ್ಲಿ ನಾನು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ತಗೊಂಡಿದ್ದೆ, ಅದನ್ನು ಇಲ್ಲಿ ಅರ್ಧ ಇಂಚಷ್ಟು ಕಡಿಮೆ ಮಾಡ್ಕೊಳ್ಬೇಕು. ಫ್ರಂಟಲ್ಲಿ ಅಂದರೆ ಡಾಟ್ ಪಾಯಿಂಟ್ ಹಿಡಿತೀವಿ ಮತ್ತು ಉಕ್ಸ್ಪಟ್ಟಿ ಎಲ್ಲ ಬರುತ್ತೆ, ಅದಕ್ಕೆ ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಅದಕ್ಕೆ ಬ್ಯಾಕಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿದ್ದೀನಿ. 8 ಮುಕ್ಕಾಲು ತೊಗೊಂಡಿದ್ದೆ ಫ್ರಂಟಲ್ಲಿ, ಬ್ಯಾಕಲ್ಲಿ 8 ಕಾಲು ತೊಗೊಂಡಿದ್ದೀನಿ. ನೋಡಿ, ಎಷ್ಟಿದೆಯೋ ನೋಡಿಕೊಂಡು ಸೆಂಟ್ರಿಗೊಂದು ಮಾರ್ಕ್ ಮಾಡ್ಕೊಳ್ಬೇಕು. ಡಾಟ್ ಪಾಯಿಂಟ್ಸ್ಗೆ 4 ಅಥವಾ 4.25ಗೆ ಒಂದು ಗೆರೆ ಹಾಕ್ಕೊಂಡು ಈ ಥರ ಒಂದು ಶೇಪ್ ಕೊಟ್ಕೊಂಡ್ರೆ ಬ್ಯಾಕಲ್ಲಿ ಡಾಟ್ ಪಾಯಿಂಟ್ಸ್ಗೆ ನೋಡಿ, ಅರ್ಧ ಇಂಚಷ್ಟು ಬಿಟ್ಟು ಈ ಥರ ಒಂದು ಗೆರೆ ಹಾಕ್ಕೊಂಡು ಸ್ವಲ್ಪ ಕಟ್ಟಿಂಗ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡ ಫಿಟ್ಟಿಂಗು ನೋಡಿ, ಬ್ಯಾಕಲ್ಲಿ ನಮಗೆ ಎಷ್ಟು ಬ್ರಾಡ್ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಬ್ಯಾಕು ನಾನಿಲ್ಲಿ 9ಕ್ಕೆ ಇಡ್ತಾಯಿದ್ದೀನಿ. 9ಕ್ಕೆ ಅಗಲ 3ಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಬ್ರಾಡಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಕೆಲವರು ಡೀಪ್ ಇಷ್ಟಪಡಲ್ಲ, ಅಂಥವ್ರಿಗೆ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ತೊಗೊಳ್ಬೇಕು. ನೋಡಿ, ಏನು ಗೆರೆ ಹಾಕಿದ್ದೀವಿ, ಆ ಗೆರೆಯಿಂದ 1/4ರಿಂದ ಅರ್ಧ ಇಂಚಷ್ಟು ಬಂದರೆ ಚೆನ್ನಾಗಿ ಬರುತ್ತೆ ಡೀಪು. ನೋಡಿ, ಕಟ್ ಮಾಡಿ ತೆಗಿತಾ ಇದ್ದೀನಿ. ಬ್ಲೌಸಲ್ಲಿ ಏನಿದೆ ಅದೇ ಕರೆಕ್ಟಾಗಿ ಬಂದಿದೆ. ಅಳತೆ ಮಾಡಿ ನೋಡಬೇಕು. ಈ ಥರ ನೀವು ಮಾರ್ಕ್ ಮಾಡಿದ ನಂತರ ಬ್ಲೌಸಲ್ಲಿ ಎಷ್ಟಿದೆಯೋ ನೋಡಿಕೊಂಡು ಇದ್ರ ಮೇಲೆ ಬಟ್ಟೆ ಮೇಲೆ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಇಲ್ಲೊಂದು ಅರ್ಧ ಇಂಚಷ್ಟು ತೆಗೆದ್ರೆ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗು. ನೋಡಿ, ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ತೆಗೆದ್ಬಿಡ್ಬೇಕು. ಒಂದು ಸ್ವಲ್ಪ ಎಕ್ಸ್ಟ್ರಾ ಆಯ್ತು ಬ್ಲೌಸ್ ಲೂಸ್ ಆಗಿಬಿಡುತ್ತೆ. ನಾವು ಎಷ್ಟು ಅಳತೆ ತೊಗೊಂಡಿದ್ದೀವೋ ಅಷ್ಟೇ. ನೋಡಿ, ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ನೋಡಿ, ಫ್ರಂಟು ಬ್ಯಾಕ್ 2 ಒಟ್ಟಿಗೆ ಈ ಥರ ಹಿಡಿದು ಮೇಲೆ ಶೋಲ್ಡರ್ ಹತ್ರ 1/4 ಇಂಚಷ್ಟು ತೆಗಿತಾ ಇದ್ದೀನಿ. ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ, ಜಾಸ್ತಿ ಬೇಡ, 1/4 ಇಂಚಷ್ಟು ತೆಗೆದ್ರೆ ಸಾಕಾಗುತ್ತೆ ಕ್ರಾಸಾಗೆ. ನೋಡಿ, ಆಯಿತು. ಈಗೇನು ಮೇನ್ ಬ್ಲೌಸ್ ಇದೆ ಅದನ್ನು ನಮ್ಗೆ ನೋಡಿ ಹಾಕ್ಕೊಳ್ಬೇಕು. ಬಟ್ಟೆ ಯಾವ ಕಡೆ ಅಡ್ಜಸ್ಟ್ ಆಗುತ್ತೋ, ಯಾಕಂದರೆ ಆಗ ಹಾಕಿದ್ರೆ ಬಟ್ಟೆ ಶಾರ್ಟೇಜ್ ಬರುತ್ತೆ. ಬಟ್ಟೆ ಎಕ್ಸ್ಟ್ರಾ ಇದ್ದರೆ ಪರವಾಗಿಲ್ಲ. ನೋಡಿ, ಇದು ಸ್ಲೀವ್ಸ್ಗೆ ನೀಟಾಗಿ ಈ ಥರ 2 ಮಡತೆ ಮಡಚ್ಕೊಂಡು ಏನು ನಮ್ಮದು ಮೇನ್ ಲೈನಿಂಗ್ ಕಟ್ ಮಾಡಿರ್ತೀವಲ್ಲ ಅದನ್ನು ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ನೋಡಿ, ಮೇನ್ ಬಟ್ಟೆ ಜಾಸ್ತಿ ಇದೆ, ಕರೆಕ್ಟಾಗಿದೆ. ಲೈನಿಂಗಕ್ಕೆ ನಾನು ಪೀಸ್ ಹಾಕಬೇಕು. ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ. ಹೊಲಿಬೇಕಾದ್ರೆ ಆ ಕಡೆ ಈ ಕಡೆ ಹೋದ್ರೂ ಏನಾಗಲ್ಲ. ನೋಡಿ, ಬ್ಯಾಕಲ್ಲೂ ಅಷ್ಟೇ ಬಟ್ಟೆ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೊಳ್ಬೇಕು.
ಇದು ಪನ್ನ ದೊಡ್ಡದಿರೋದ್ರಿಂದ ಬಟ್ಟೆ ಜಾಸ್ತಿ ಇದೆ. ನೋಡಿ, ಇಲ್ಲಿ ಆರ್ಮೋಲ್ ಹತ್ರ ಎಲ್ಲ ಕಟ್ ಮಾಡುವಾಗ ಸ್ವಲ್ಪ ಬಟ್ಟೆ ಬಿಟ್ಕೊಂಡೆ ಕಟ್ ಮಾಡಿ. ಸ್ವಲ್ಪ ಹೊಲಿಬೇಕಾದ್ರೆ ಹಿಂದೆ ಮುಂದೆ ಆದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ನೀಟಾಗಿ ಬ್ಯಾಕ್ ಆಯಿತು. ಫ್ರಂಟು ಅಷ್ಟೇ. ಬಟ್ಟೆ ಎಲ್ಲಿದೆಯೋ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹೊಸ್ದಾಗಿ ಕಲಿಯೋರು ಒಂದು ಸ್ವಲ್ಪ ಬಟ್ಟೆ ಬಿಟ್ಕೊಂಡು ಕಟ್ ಮಾಡಿದ್ರೆ ಹೊಲಿಬೇಕಾದ್ರೆ ಏನು ಆಚೆ ಈಚೆ ಆದ್ರೂ ಅಡ್ಜಸ್ಟ್ ಆಗುತ್ತೆ. ನೋಡಿ, ಫ್ರಂಟು ಆಯಿತು. ನೋಡಿ, ಇದು ಈ ಥರ ಓಪನ್ ಮಾಡಿಕೊಂಡು ಬಟ್ಟೆ 2 ಲೇಯರ್ ಇದೆ, ಹಾಕೊಂಡು ಸ್ಟಿಚ್ ಮಾಡೋಕ್ಕೆ ಸರೋಗುತ್ತೆ. ನೀವು ಇದಕ್ಕೆ ಗಮ್ ಹಾಕಿ ಸ್ಟಿಚ್ ಮಾಡಿದ್ರೆ ಈಸಿಗೆ ಆಗುತ್ತೆ. ಸ್ಟಿಚ್ ಮಾಡೋ ಟೈಮೆಲ್ಲ ಆರಾಮ್ಸೆ ಉಳಿಯುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಗಮ್ ಹಾಕೋದು. ಥ್ಯಾಂಕ್ ಯು ಫ್ರೆಂಡ್ಸ್.